ರಮೇಶ್ ಬಾಬು ಅವರೇ, ರಿಸಲ್ಟ್ ನಂತರ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳ ಮುಖ ನೋಡೋ ಹಂಗಿತ್ತು. ಡಿ ಕೆ ಶಿವಕುಮಾರ್ ಅವರ ಮುಖ, ಯಾರು ಓಟ್ ಹಾಕಿದ್ರು, ಯಾಕೆ ಓಟ್ ಹಾಕಿದ್ರು ನಮಗೆ ಗೊತ್ತಿಲ್ಲ ಅಂತ. ಬಟ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೇಳಿದ್ರು, ನಾವು ಕೊಟ್ಟ ಕಾರ್ಯಕ್ರಮಗಳು ಅದು ಇದು ಎಲ್ಲ ಕಾರಣದಿಂದಾಗಿ ನಮಗೆ ಓಟ್ ಹಾಕಿದ್ರು ಅಂತ. ಅದರ ಅರ್ಥ ಬೇರೆ ಬೇರೆ ರಾಜ್ಯಗಳ ಎಮ್ ಎಲ್ ಎಗಳ BJP ಅದಕ್ಕೆ ಬೆಂಬಲಿಸ್ತಾ ಇದ್ದಾರೆ. ನೀವು ಆಪರೇಷನ್ ಅವರ ಪಕ್ಷದ ಒಳ ಜಗಳ ಇರುತ್ತೆ. ಈಗ ನೋಡಿ ತೃಣಮೂಲ ಕಾಂಗ್ರೆಸ್ನವ್ರು ಅವ್ರು ಮಾಡ್ತಾ ಇರೋ ಆರೋಪ ಪಟ್ಟಿ ನೋಡಿ ಅದನ್ನ. ಈಗ ಸುರ್ಜೇವಾಲಾರವರು ಚುನಾವಣೆ ಆದ ತಕ್ಷಣದಲ್ಲಿ ಸಂಖ್ಯೆ ಸಮೇತ ಕೊಟ್ಟು ಹೇಳಿದ್ದಾರೆ, ನಾನು ಡಿಸ್ಪ್ಯೂಟ್ ಮಾಡ್ತಿಲ್ಲ. ನಾನು ಇಲ್ಲಿ ಕೂತ್ಕೊಂಡು ಕಾಂಗ್ರೆಸ್ ಪಕ್ಷನ ಸಮರ್ಥನೆ ಮಾಡೋದು ಅಥವಾ ಇನ್ನೊಬ್ಬರ ಕೂತ್ಕೊಂಡು ಅವ್ರ ಪಕ್ಷ ಸಮರ್ಥನೆ ಮಾಡೋದು ಒಂದು ಕಡೆ. ಜನರ ಪರ್ಸೆಪ್ಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಇಯರ್. TMCನಲ್ಲಿ ಏನು ಮಾಡಿದ್ರು, ಆಪ್ನಲ್ಲಿ ಏನು ಮಾಡಿದ್ರು, ಅಧಿಕಾರದಲ್ಲಿ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ, ಯಾವ ಪಾರ್ಟಿನ ಯಾವ ಕಾರಣಕ್ಕೆ ಹೊಡಿತಾ ಇದ್ದಾರೆ. ಅದಕ್ಕೆ ನಾನು ಒಂದು ಪದ ಹೇಳಿದೆ ನಿಮಗೆ, ಕರ್ನಾಟಕದಲ್ಲಿ ಈ ಥರ ಕ್ರಾಸ್ ವೋಟಿಂಗ್ ಆಗಿರೋದು ಫಸ್ಟು ಅಲ್ಲ ಲಾಸ್ಟು ಅಲ್ಲ ಅಂತೇಳಿ. ಅದು BJP ಹೇಳಿದ್ರು. ಇಲ್ಲಿ ಇರತಕ್ಕಂಥ ಪ್ರಶ್ನೆ, ಇಲ್ಲಿ ನಮಗೇನು ಅವಶ್ಯಕತೆಯೂ ಇರಲಿಲ್ಲ. ನಮಗೆ ಬೇಕಾಗಿದ್ದು 28 ಓಟು. ಈ ಒಂದು ವಿ ವರ್ ಹ್ಯಾವಿಂಗ್ ದ ಕಾನ್ಫಿಡೆನ್ಸ್, ನಮಗೆ ಇಷ್ಟು ಓಟು ಅಲ್ಲಿಂದ ಬರ್ಬೋದು ಅಂತೇಳಿ ಅಲಾಟ್ ಮಾಡ್ಬೇಕಾದ್ರೆ ನಾವು ಅಲಾಟ್ ಮಾಡಿದ್ದೆ 30 ನಂಬರು. ಒಬ್ಬರಿಗೆ ನಮಗೆ 29 ಬಂತು. BJP ಅವ್ರಿಗೆ ಅವಶ್ಯಕತೆ ಇತ್ತಾ? ನಾನು ಅದೆಲ್ಲ ಹೇಳಿದ್ದು. ನಿಮ್ಗೆ 20 ಓಟ್ ಶಾರ್ಟೇಜ್ ಇದ್ದಾಗ ಮಾಡೋಂಥ ಸ್ಟ್ರಾಟಜಿ. ಪಶ್ಚಿಮ ಬಂಗಾಳದಲ್ಲಿ BJP ಏನು ಅವಶ್ಯಕತೆ? ಆ ಥರ ಅಲ್ಲ ನೋಡಿ. MLC ಎಲೆಕ್ಷನಲ್ಲಿ ಮಾಡ್ಬೇಕಾದ್ರೆ ಇಟ್ ಈಸ್ ಎ ಪ್ರಿಫರೆನ್ಷಿಯಲ್ ವೋಟ್. ಈವನ್ ಸೆಕೆಂಡ್ ಪ್ರಿಫರೆನ್ಸ್ ಇಲ್ಲಿ ಕೌಂಟ್ ಆಗುತ್ತೆ. ಮಾತಾಡೋದಲ್ಲ, ಜನರ ಪರ್ಸೆಪ್ಷನ್ ಮ್ಯಾಟರ್ ಆಗುತ್ತೆ ಅಂತ ಡೈವರ್ಟ್ ಆಗೋದು ಬೇಡ. ಒಂದು ಪ್ರಶ್ನೆ ಇರ್ತದೆ, ಅಲಾಟ್ಮೆಂಟ್ ವೋಟ್ ಮಾಡಬೇಕಾದ್ರೆ ದೇರ್ ಇಸ್ ಎ ಕ್ಯಾಲ್ಕುಲೇಷನ್. ನೀವು ಬೇರೆ ಎಲೆಕ್ಷನ್ ಬೇರೆ, ಪ್ರಿಫರೆನ್ಷಿಯಲ್ ವೋಟ್ನಲ್ಲಿ ಬೇರೆ. ಪ್ರಿಫರೆನ್ಷಿಯಲ್ ವೋಟಲ್ಲಿ ಸರ್ಪ್ಲಸ್ ವೋಟು ಮತ್ತು ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟು ಇವೆಲ್ಲ ಕೌಂಟಿಗೆ ಬರುತ್ತೆ. ನಾವು ಆಗಬೇಕಾದ್ರೆ ಸಪೋಸ್ ನಿಮ್ಗೆ ಶಾರ್ಟೇಜ್ ಬಂತಂತ ಇಟ್ಕೊಳ್ಳಿ, ಯಾರಿಗೂ ರೀಚ್ ಆಗಲಿಲ್ಲ ಕೋಟ. ಈಗ ಅಲ್ಲಿ ಅವ್ರು ಯಾರೋ ಒಬ್ಬರಿಗೆ 27 ಬಂತು BJP ಕ್ಯಾಂಡಿಡೇಟ್ ನಾಗರಾಜ್ ಅವರಿಗೆ. ಈ ಒಂದು ದಿ ಡಿಕ್ಲೇರ್ಡ್ ಈಸ್ ಎಲೆಕ್ಟೆಡ್, ಕೋಟ ರೀಚ್ ಆಗಲಿಲ್ಲ. ಬಟ್ ದೇರ್ ಇಸ್ ಎ ಪ್ಯಾರಾಮೀಟರ್ಸ್, ಒಬ್ಬೊಬ್ಬ ಕ್ಯಾಂಡಿಡೇಟ್ನ ಯಾವ ರೀತಿ ಡಿಕ್ಲೇರ್ ಮಾಡ್ಬೇಕಂತ ಹೇಳಲ್ಲ. ನಾನು ಹೇಳಿದ್ದು ಯಾಕೆ ಅಂತಂದರೆ, ನಮಗೆ ಬೇಕಾಗಿದ್ದು 28, ಬಟ್ ಅಲಾಟ್ ಮಾಡಿದ್ದು 30 ಓಟು. ನಮಗೆಲ್ಲ ಒಂದು ಕಡೆ ವಿಶ್ವಾಸ ಆಯಿತು ಓಟ್ ಬರುತ್ತೆ ಅಂತೇಳಿ. ಸ್ವಾಭಾವಿಕವಾಗಿ ಯಾರು ರೂಲಿಂಗಲ್ಲಿ ಇರ್ತಾರೆ ಅವ್ರಿಗೆ ಫೇವರ್ ಆಗೋಂಥದ್ದು ನಾನು ಡಿಸ್ಪ್ಯೂಟ್ ಮಾಡಲ್ಲ, ಅನುಕೂಲ ಆಗುತ್ತೆ. ಇಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆ. ರಮೇಶ್ ಬಾಬು ಅವರೇ, ಎವ್ರಿ ಟೈಮ್ ನೀವು ಇಲ್ಲ ನಾವು ನೈತಿಕವಾಗಿ ಹಂಗೆ ಅವ್ರು ಮಾಡಿದ ತಪ್ಪು ಇವ್ರು ಮಾಡಿದ ತಪ್ಪು ಅಂತ ಯಾವಾಗಲೂ ಕಾಂಗ್ರೆಸ್ನವ್ರು ಹೇಳ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಹೇಳ್ತಿದ್ರಿ. ಮೊದಲು ನೀವು ಅಧಿಕಾರದಲ್ಲಿದ್ದಾಗ ಇದು ನಡೆದಿದೆ. ಏಕಾಏಕಿ ಈಗ ನೀವು 11 ಜನರನ್ನು ಕ್ರಾಸ್ ವೋಟ್ ಮಾಡಿ, ಸರಿ ಪೊಲಿಟಿಕಲಿ ಸ್ಟ್ರಾಟಜಿ ವೈಸ್ ನಾವು ಮಾತಾಡೋದು ಬೇರೆ, ಬಟ್ ನೈತಿಕವಾಗಿ ಅದೆಷ್ಟು ಸರಿ? ಹಾಗಾದ್ರೆ ಸರಿ, ಆಪರೇಷನ್ ಕಮಲ ಅಂತ ಹೇಳ್ತಿದ್ರು, ಇದು ಅರ್ಧ ಆಪರೇಷನ್ ಕಮಲ. ಇದು ದಯಮಾಡಿ ಉತ್ತರ ಕೇಳಿ. ಈಗ BJPನಲ್ಲಿ 3 ಜನನ ಎಕ್ಸ್ಪೆಲ್ ಮಾಡಿದ್ದಾರೆ. ಒಂದು ಯತ್ನಾಳು, ST ಸೋಮಶೇಖರ್, ಹೆಬ್ಬಾರು. ಈಗ ST ಸೋಮಶೇಖರ್, ಹೆಬ್ಬಾರು ಅವರು ಬಂದು ನಾವು ಕಾಂಗ್ರೆಸ್ ಓಟ್ ಹಾಕ್ತೀವಿ, ನಾನು ಬೇಡ ಅಂತ ಹೇಳಕ್ಕಾಗಲ್ಲ. ದಟ್ ಇಸ್ ವಾಟ್. ಈಗ ಯತ್ನಾಳವರು ಎಕ್ಸ್ಪೆಲ್ ಆಗಿದ್ರು, ಕರೆದು ಮಾತಾಡಿದ್ರು. ಅವ್ರು ಯಾರಿಗೆ ಹಾಕಿರೋ ನಮಗೆ ಗೊತ್ತಿಲ್ಲ, ಓಟ್ ಯಾರಿಗೆ ಹಾಕಿರೋ ಗೊತ್ತಿಲ್ಲ. ನಾವು ಕೇಳ್ತಾ ಇರೋದು ಈ 11 ಜನರ ಬಗ್ಗೆ. ನಾನು ಅದನ್ನೇ ಹೇಳ್ತಿರೋದು. 11 ಜನದಲ್ಲಿ ಅವರಾಗ ವಾಲಂಟಿಯರ್ ಓಟ್ ಹಾಕ್ದಾಗ ನಾವೇನ್ ಮಾಡಕ್? ಈಗ GT ದೇವೇಗೌಡ ಓಟ್ ಚೋರಿ ಅಂತೀರಿ, ಇನ್ನೊಂದ್ಸಲ MLA ಚೋರಿ ರೀ, ಇದು ಬೇರೆ ಏನು ಹೇಳಿ ನನಗೆ. ದಯಮಾಡಿ ಓಟ್ ಚೋರಿಗೆ ಈ ಕರ್ನಾಟಕ MLC ಎಲೆಕ್ಷನ್ ಪ್ರಯತ್ನ ಪಟ್ಟವರು JDSನವರು, BJP ಅವರು ಕರ್ನಾಟಕ ಕಾಂಗ್ರೆಸ್ ಪಕ್ಷದ MLAಗಳಿಗೆ ಸಂಪರ್ಕ ಮಾಡಿ ನಮ್ಗೆ ಓಟ್ ಹಾಕಿ. ನೀವು ಮಾಡಿದ್ದು? ನಾವು ಮಾಡಿಲ್ಲ ಸರ್. ಹೇಳಿ, ನಾವು ಮಾಡೋದು ಯಾರು ಹೇಳ್ಬೇಕು ಸರ್? ನಿಮ್ಮ MLAಗಳು ಹೇಳ್ಬೇಕು. ಈಗ ಹಂಗೆ ಭಾರಿ ಸೈದ್ಧಾಂತಿಕ ಬದ್ಧತೆಯಿಂದ ಬಂದ MLAಗಳು ನಿಮ್ಗೆ ಓಟ್ ಹಾಕ್ಬಿಟ್ರ? ನಾವು ಸೈದ್ಧಾಂತಿಕ ಬದ್ಧತೆ ಅಂತ ಹೇಳ್ತಾ ಇಲ್ಲ. ನೀವು ಯಾಕೆ ಹಾಕಿದ್ರು? ನೀವು ಹುಡುಕತ್ತಾ ಇದ್ದೀರಾ, ಯಾಕೆ ಹಾಕಿದ್ರು? ಅದನ್ನೇ ಹೇಳ್ತಿರೋದು. ನಿಮ್ಮಲ್ಲಿರ್ತಕ್ಕಂಥ ವ್ಯತ್ಯಾಸಗಳ ಕಾರಣಕ್ಕೋಸ್ಕರ, ನಿಮ್ಮಲ್ಲಿದ್ದಂಥ ಭಾರತೀಯ ಜನತಾ ಪಕ್ಷದ ನಾಯಕತ್ವದ ಕಾರಣಕ್ಕೋಸ್ಕರ. ನಮ್ಮಲ್ಲ, ಅವರಲ್ಲಿ. ದಟ್ ಇಸ್ ವಾಟ್. ನಿಮ್ಮಲ್ಲಿ ಮೀನ್ಸ್ BJP ಕೊಟ್ಟು ಮಾಡ್ತಿರೋದು. ನಿಮ್ಮಲ್ಲಿರ್ತಕ್ಕಂಥ ಡಿಫ್ರೆನ್ಸಸ್ ಓಟ್ ಹಾಕಿರೋದು. ನಾನೇನು ಅವ್ರು ಸೈದ್ಧಾಂತಿಕ ವಿಚಾರಕ್ಕೆ ಬಂದು ಓಟ್ ಹಾಕ್ಬಿಟ್ಟಿದ್ದಾರೆ ಅಥವಾ ರಮೇಶ್ ಬಾಬು ಅವರೇ, ಅಲ್ಲ. ರಮೇಶ್ ಬಾಬು ಅವರೇ, ತೃಣಮೂಲ ಕಾಂಗ್ರೆಸ್ನಲ್ಲಿ ಎಲ್ಲ ಚೆನ್ನಾಗಿತ್ತು, ಆದರೂ BJP ಅವರು ಓಟ್ಗಳನ್ನು ತಗೊಂಡ್ರು. ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯಲ್ಲಿ ಎಲ್ಲ ಚೆನ್ನಾಗಿತ್ತು, ಲೀಡರ್ಶಿಪ್ಪು ಚೆನ್ನಾಗಿತ್ತು, ಡಿಸ್ಪ್ಯೂಟ್ ಇರಲಿಲ್ಲ, ಆದರೂ ಒಡೆದು ಅವ್ರು MP ಗಳನ್ನು ಸೆಳ್ಕೊಂಡ್ರು. ಸರ್, ಬುನಾದಿ ಗುದ್ಲಿ ಹಚ್ಚೋದು ಅಂತಾರೆ ಇದಕ್ಕೆ. ನಿಮ್ಮ 2/3 ಶಾಸಕರನ್ನು ಕೂಡ ನಾವು ಸೆಳೆದುಕೊಳ್ಳಬಲ್ಲೆವು ಅನ್ನುವುದರ ಸ್ಯಾಂಪಲನ್ನು DK ಶಿವಕುಮಾರ್ ಅವರು ತೋರಿಸಿದ್ದಾರೆ. ಸರ್, ಇಡೀ ದೇಶಾದ್ಯಂತ ಪ್ರಜಾಪ್ರಭುತ್ವದ ಕಗ್ಗೊಲೆ, ಕಾನ್ಸ್ಟಿಟ್ಯೂಷನ್ ಕೊಲ್ಲಲಾಗ್ತಿದೆ ಅಂತ ಹೇಳಿ, ಕಾನ್ಸ್ಟಿಟ್ಯೂಷನ್ ಬುಕ್ನ ಹೇಳಿ ಇಡೀ ಎಲ್ಲ ರಾಜ್ಯಗಳಲ್ಲೂ ಒಂದು ಸಂಚಲನ ಮೂಡಿಸಿದ್ರು. ಅದರಲ್ಲಿ ತಪ್ಪೇನಿಲ್ಲ, ಕಾಂಗ್ರೆಸ್ ಅವರು ಮಾಡ್ತಾಯಿದ್ರು. ಎಲ್ಲೋ ಒಂದು 10% ಇಲ್ಲ 2% ಇಲ್ಲ 0.5% ಜನರು ಏನೋ ಆಗಿರ್ಬೋದು, ಡೆಮಾಕ್ರಸಿ ಇಲ್ಲಿ ಏನೋ ಸ್ವಲ್ಪ ಅದಲು ಬದಲು ಆಗಿರ್ಬೋದು ಅಂದ್ಕೊಳ್ತಿದ್ರು. ಬಟ್ ಒಂದು ಸೀಟನ್ನು ಗೆಲ್ಲಿಸ್ಲಿಕ್ಕೆ ಹೋಗಿ ಕಾಂಗ್ರೆಸ್ ಅವರು ಎಂಥ ಪೆಟ್ಟು ತಿಂದರು ಅಂದರೆ, ಅದನ್ನು ಇನ್ನೊಂದ್ಸಲ ಅವ್ರು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಎಲ್ಲೂ ಹೇಳಲೇಬಾರ್ದು. ಏನು ಪೆಟ್ಟು ತಿಂದರು? ಇಡೀ ದೇಶದಲ್ಲಿ ಏನು ಹೇಳ್ತಾ ಬರ್ತಿದ್ರು? ಪ್ರಜಾಪ್ರಭುತ್ವದ ಕಗ್ಗೊಲೆ,
ಡೆಮಾಕ್ರಸಿ ಕೊಲ್ಲಲಾಗ್ತಿದೆ, ಎಲ್ಲರೂ ಹೇಳ್ತಾ ಅಲ್ಲ ವೋಟ್ ಚೋರಿ ಆಗ್ತಿದೆ. ಹೇಳ್ತೀನಿ ಸರ್, ಕಂಪ್ಲೀಟ್ ಮಾಡ್ಬಿಡ್ತೀನಿ ಆಯ್ತಾ. ಅಶ್ವಿನ್ ಅವರು ಹಿಂದೆಂದಿಗಿಂತಲೂ ಜನ ಜಾಣರಾಗಿದ್ದಾರೆ ಸರ್ ನಾನು ಹೇಳ್ತಿರೋದು ಇದರೊಂದಿಗೆ ಜನರಿಗೆ ಏನು ಅರ್ಥ ಆಯ್ತು ಗೊತ್ತಾ? ಯಾರ ಹತ್ರ ಅಧಿಕಾರ ಇದೆ, ಯಾರ ಹತ್ರ ಮನಿ ಪವರ್ ಮಸಲ್ ಪವರ್ ಇದೆ, ಅವ್ರವ್ರು ನಡ್ಕೊಂಡು ಹೋಗುತ್ತಪ್ಪ. ಉಳಿದ ಕಡೆ ಬಿಜೆಪಿಯಲ್ಲಿ ನಡ್ಕೊಂಡು ಹೋಗುತ್ತೆ, ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಡೀತಿದೆ ಅಂತಾರೆ ಅಷ್ಟೇ. ಸರ್ಕಾರದ ಮೇಲೆ ವಿಶ್ವಾಸ, ಗ್ಯಾರಂಟಿ, ಅಭಿವೃದ್ಧಿಯಿಂದ ನಾವು ಗೆದ್ವಿ ಅಂತ ಬೀಗ ಅವಶ್ಯಕತೆ ಇಲ್ಲ. ನಿಮಗೂ ಗೊತ್ತಿದೆ ಜಾರ್ಖಂಡಲ್ಲಿ ಕಾಂಗ್ರೆಸ್ JMM ಏನು ಹೇಳ್ಬೇಕಾಗಾದ್ರೆ ಅದು ನಿಮಗೂ ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಟೂ ಥರ್ಡ್ ಅಂತ ಅವಾಗಲಿಂದ ಹೇಳ್ತಿದ್ದೀರಲ್ಲ. 1978ರಿಂದ ಇವತ್ತವರೆಗೂ 100 ಜನ ಲೀಡರ್ಗಳನ್ನ ಕಾಂಗ್ರೆಸ್ ಅವರು JDS ಇಂದ ಜಾತ್ಯತೀತ ಜನತಾ ಪರಿವಾರದಿಂದನೇ ಕಿತ್ಕೊಂಡು ಹೋಗಿದ್ದಾರೆ. ಉದಾಹರಣೆ ಅಣ್ಣವ್ರನ್ನು ಹೇಳಿದ್ದಾರೆ, ಅದನ್ನು ನನ್ನ ಬಾಯಿಂದ ನಾನು ವಕ್ತಾರನಾಗಿ ಹೇಳ್ತೀನಿ. ಅಲ್ಲಿವರೆಗೂ ಹೋಗಲ್ಲ. 99ರಲ್ಲಿ 10 ಜನ ಗೆದ್ದಿದ್ವಿ. SM ಕೃಷ್ಣ ಅವರು JDSನ ಫಿನಿಷ್ ಮಾಡಲೇಬೇಕಂತೇಳಿ 6 ಜನನ ಕರ್ಕೊಂಡೋದ್ರು. 2006ರಲ್ಲಿ ನಿಮಗೆ ಗೊತ್ತಿದೆ ಸಿದ್ದರಾಮಣ್ಣ ಹೋಗ್ಬೇಕಾದ್ರೆ 8 ಜನನ ಕರ್ಕೊಂಡೋದ್ರು. 2008ರಲ್ಲಿ ದಿವಂಗತ MP ಪ್ರಕಾಶ್ ಅವರು ಹೋಗ್ಬೇಕಾದ್ರೆ 17 ಜನನ ಕರ್ಕೊಂಡೋದ್ರು. ರಾಮಮೂರ್ತಿ ಅವರು ರಾಜ್ಯಸಭೆ ಆಗಬೇಕಂದ್ರೆ ಚೆಲ್ವಣ್ಣ ಜಮೀರ್ ಅಣ್ಣ ಗ್ಯಾಂಗ್ ಅವರು 8 ಜನ ಹೋದರು. ಇವತ್ತು 25 ವರ್ಷ ಆಯಿತು, ಪಕ್ಷ ಸ್ಟ್ರಾಂಗ್ ಆಗಿದೆ. ನಾವು ಕಡಿಮೆ ನಂಬರ್ಸ್ ಇದ್ದೀವಿ. ಹಾಗಂತ ಪಕ್ಷ ಯಾವತ್ತೂ ಕಾಂಗ್ರೆಸ್ ಅವರು ಈ ಪಕ್ಷನ ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾರಲ್ಲ, ಅವ್ರದ್ದು ಒಂದು ಅಗಲುಗನಸಿಲ್ಲ ತಿರುಕನಕನಸು ಅಂತ ಇದಿದೆಯಲ್ಲ, ಆಗುತ್ತೆ. ಪಕ್ಷದವ್ರು ಕಾಂಗ್ರೆಸ್ ಅವ್ರಿಗೆ ನಾವು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಅಂದರೆ, ನೀವು ಪಕ್ಷ ನೀವು ಸ್ಟ್ರಾಂಗ್ ಇದ್ದೀರಾ, ಸರ್ಕಾರ ನಡೆಸ್ತಿದ್ದೀರಾ, ಅದನ್ನ ಬಿಟ್ಟು ವಿಕ್ಟಿಮ್ ಕಾರ್ಡ್ ಅನ್ನಿಸ್ತಾ ಇಲ್ವಾ ಇದು? ಖಂಡಿತ ನಿಮ್ಮಲ್ಲಿ ಏನು ಸಮಸ್ಯೆನೇ ಇಲ್ವಾ? ಸಮಸ್ಯೆ ಯಾರ ಮನೇಲಿ ಎಲ್ಲವೂ ಸರಿಯಾಗಿದ್ದ ಒಂದು ಮನೆ, ನಮ್ಮ ಮನೆ ನಿಮ್ಮ ಮನೆನೇ ಸಮಸ್ಯೆಗಳಿರುತ್ತೆ. ಒಂದು ಪಕ್ಷ ಅಂದಾಗ ಸಮಸ್ಯೆ ಇರುತ್ತೆ. ಇವತ್ತು ಜನಪ್ರತಿನಿಧಿಗಳು MLAಗಳು ಇವರೇ ಇದ್ದಾರೆ ಸರ್. ಹಾಕಿದ್ರಿ ಇಲ್ಲ ಹೇಳ್ತೀನಿ, ನೀವು ಪತ್ರಕರ್ತರಿದ್ದೀರಾ, ಒಂದೇ ಸೆಕೆಂಡ್. ಕಾಂಗ್ರೆಸ್ ಅವ್ರಿಗೆ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿರೋದು ನಿಜವಾಗ್ಲೂ ಕಾಂಗ್ರೆಸ್ ಅವರು. ನೀವು ಸುಮ್ಮನೆ ಮೈಕ್ ಹಿಡೀರಿ, ಯಾರ್ಯಾರಿಗೆ ಎಷ್ಟೆಷ್ಟು ಹಣದ ಆಮಿಷ ಒಡ್ಡಿದ್ರಿ, ಯಾರ್ಯಾರಿಗೆ ಏನೇನು ಕೊಡ್ತೀವಿ ಅಂತ ಹೇಳಿದ್ರೆ ಲಿಸ್ಟ್ ಕೊಟ್ಬಿಡಿ, ನೀವೇ ಕೇಳಿ ಕಾಂಗ್ರೆಸ್ ಅವ್ರನ್ನ, ಅವರೇ ಹೇಳಿ ಸರ್. ಹೇಳಿ, ನಾವೇನು ಈಗ 5 ಗೆಲ್ಲ ಜಾಗದಲ್ಲಿ 6 ಗೆದ್ದಿದ್ದಾರೆ, ನಾವೇನು ಬೇಜಾರು ಪಡ್ತಿದ್ದೀವ? ಡೆಮಾಕ್ರಸಿ ಏನು ಬೇಕಾದ್ರೂ ಆಗ್ಬೋದು. ಅದನ್ನ ಬಿಟ್ಟು ನೀವು ಸುಮ್ಮನೆ ಜನರ ಮುಂದೆ ಬಂದ್ಬಿಟ್ಟು ಒಂದು ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಳ್ಳೋದು, ಕೊಲ್ಲಲಾಗ್ತಿದೆ ಬಿಡಿ. ಕಾಂಗ್ರೆಸ್ ಅವರು ನೀವು ಗೆದ್ದಿದ್ದೀರಾ, ನಾವೇ ಹೇಳ್ತಿಲ್ವಾ? ನೀವು ಹಣದ ಆಮಿಷ ಒಡ್ಡಿದ್ದೀರಾ, ಇಲ್ಲ ಏನಾದ್ರು ಕೊಡ್ತೀವಿ ಅಂದ್ರ? ಎಲ್ಲಿವರೆಗೂ ಒಬ್ಬ ಜನಪ್ರತಿನಿಧಿ, ಒಬ್ಬ MLA ಅವನು ನಾನು ಯಾರಿಂದ ಗೆದ್ದು ಬಂದಿದ್ದೀನಿ, ಯಾರ್ಯಾರ ಮುಖ, ಯಾರ್ಯಾರ ಫೋಟೋ ಇಟ್ಕೊಂಡು ಗೆದ್ದು ಬಂದಿದ್ದೀನಿ ಅಂತ ಅವ್ನಿಗೆ ಅರಿವಾಗಲ್ಲ. ಅವನು ಅಂಥ ಕೆಲಸ ಮಾಡ್ತಿರ್ತಾರೆ ಆ MLAಗಳು. ಇವತ್ತು ಯಾವುದೇ ಪಕ್ಷದಲ್ಲಿರಲಿ. ಹಾಗಾಗಿ ಅದಕ್ಕೆ ಹೇಳ್ತಿರೋದು, ಕಾಂಗ್ರೆಸ್ ಅವರು ನೀವು ದೊಡ್ಡದಾಗಿ 2020ರಲ್ಲಿ ಕುಮಾರಸ್ವಾಮಿ ಅವರು ಸರ್ಕಾರ ಬೆಳೆಸಿದ್ರಲ್ರಿ, ಅವಾಗ ಬಿಜೆಪಿ ಅವರು ಏನ್ ಮಾಡಿದ್ರು 17 ಜನರಿಗೆ? ನಾನು ಏನ್ ಹೇಳ್ತಿದ್ದೀನಿ ಹೇಳಿ, ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಇದ್ದು ನೀವು ಒಂದು ಪ್ರಾದೇಶಿಕ ಪಕ್ಷಕ್ಕೆ ನೀವು ಇದನ್ನು ಮುಗಿಸ್ಬಿಡ್ತೀವಿ ಅಂತ ಹೋಗಬಾರ್ದು. ಕೊಡಿ, ಸ್ಥಳೀಯ ಲೀಡರ್ಗಳಿಗೂ ನೀವು ಆದ್ಯತೆ ಎಲ್ಲಿವರೆಗೂ ಕೊಡಲ್ಲ ಅಲ್ಲಿವರೆಗೂ ನೀವು ದೇಶ ಸುತ್ಕೊಂಡು ರಾಜಕಾರಣ ಅದು. ನಾನು ಅದೇ ಹೇಳ್ತಿದ್ದೀನಿ. 5 ಗೆಲ್ಲ ಜಾಗದಲ್ಲಿ 6 ಗೆದ್ದಿದ್ದೀರಾ, ನಾನೇ ಹೇಳ್ತಿದ್ದೀನಿ. ಈಗ ಕರುಣೆ, ಸಹಾನುಭೂತಿಗಳನ್ನ ಒಂದು ಪಕ್ಷ ರಣರಂಗದಲ್ಲಾದ್ರೂ ನಿರೀಕ್ಷೆ ಮಾಡಬಹುದು, ರಾಜಕಾರಣದಲ್ಲ. ನಾನು ಅದನ್ನೇ ಹೇಳಿದ್ದು, ದುಷ್ಟನನ್ನ ಸೋಲಿಸ್ಲಿಕ್ಕೆ ಹೋಗಿ ದುಷ್ಟರಾಗಬೇಡಿ ಅಂತಾನೆ ಒಂದು ಗಾದೆ ಇದೆ. ಹಿಂದೆ ಋಷಿ ಮುನಿಗಳು ಹೇಳಿದ್ದಾರೆ, ದುಷ್ಟರನ್ನ ಸೋಲ್ಸಕ್ ಹೋಗಿ ದುಷ್ಟರಾಗ್ಬೇಡ ನೀನು ಅಂತ ಹೇಳಿದ್ದಾರೆ. ನೀವು ಯಾವ ರೀತಿ ಇರಬೇಕು ಒಂದು ಪಕ್ಷ ಅಂತ ಹೇಳಿ ನೀವು ಪಕ್ಷ ಹೊಡಿತೀನಿ ಅನ್ಬೇಡಿ. ನೀವು ಗೆದ್ದಿದ್ದೀರಾ ಇವತ್ತು, ಆಫ್ಟರ್ ಆಲ್ ಒಂದು ಸೀಟ್ನ ಎಕ್ಸ್ಟ್ರಾ ಗೆದ್ದಿದ್ದೀರಾ. ಬಿಟ್ರೆ ಒಂದು ಜಾತ್ಯತೀತ ಜನತಾದಳನ್ನೇ ಫಿನಿಶ್ ಮಾಡ್ತೀನಿ ಅಂತ ಅಂದ್ರೆ ನೀವು ವೇಟ್ ಅಂಡ್ ವಾಚ್. ಏನು ತುಂಬಾ ದೂರ ಇಲ್ಲ, ಎಲ್ರಿಗೂ ಒಂದು ಕಾಲ ಬಂದೇ ಬರುತ್ತೆ ಸರ್. ಸಿಂಗಲ್ ಡಿಜಿಟ್ ಗೆದ್ದಿಂತ ಸಂಖ್ಯೆ ಎಷ್ಟಿತ್ತು? 18 ಇತ್ತು. 18 ಇತ್ತು. ಹಾ, GT ದೇವೇಗೌಡರ ಕತೆ ಗೊತ್ತು. 2 ವರ್ಷ ಆಗಿದೆ ನಮ್ಮ ಪಕ್ಷ ಬಿಟ್ಟು. 17 ಆಯ್ತು, ಅಲ್ಲ 17 ಆಯ್ತು. ಬಿಜೆಪಿಯವ್ರು ಇಬ್ಬರಿಗೂ 30 ಹಾಕ್ಸ್ಕೊಂಡ್ರು ಓಟು. ಎಕ್ಸ್ಟ್ರಾ 2 ಓಟ್ ಇತ್ತು ಅವ್ರು. 17 + 2 17 3 20 ಆಯ್ತು ಹೇಳಿ ಸರ್ ಅಲ್ವಾ? ಯತ್ನಾಳ್ 21 ಆಯ್ತು. ಇನ್ನು 2 ಪಕ್ಷೇತರ ಅಂತಾನು ತಗೊಳ್ಳಿ. ಯಾವ ಪಕ್ಷ? ಅವ್ರು ಯಾರು ನಿಮ್ಗೆ ಹೇಳಿದ್ರು? ಆಯ್ತು, ನೀವು ಆಯ್ತು ಇಲ್ಲೇ ಹೇಳಿ. ಯತ್ನಾಳ್ 21 ಆಯ್ತು ನಿಮ್ಮ ಸಂಖ್ಯೆ. ಗೆಲ್ಲೋದಕ್ಕೆ 28 ಬೇಕು. ಇಷ್ಟು ಕ್ಲಿಯರ್ ನಂಬರ್ ಇದ್ದಾಗಲೂ ಯಾಕೆ ಕ್ಯಾಂಡಿಡೇಟ್ ಹಾಕಕ್ ಹೋದ್ರಿ? ಯಾರಿಗೆ ಸರ್? ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಏನು ಕಾಂಗ್ರೆಸ್ ಅವ್ರು ಗೆಲ್ಲಿ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕ್ಕಾಗತ್ತಾ? ನಮ್ಮ ಹಕ್ಕು ಸರ್, ನಮಗೆ ಗೊತ್ತಿದೆ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಚುನಾವಣೆ ಕಣದಲ್ಲಿ ಇರಬೇಕು ಸರ್. ನಮಗೂ ಗೊತ್ತಾಗಬೇಕು ಈಗ GT ದೇವೇಗೌಡರು ಬೆಳಗಿನ ಸಂಜೆವರೆಗೂ ನಾನು ಆತ್ಮಸಾಕ್ಷಿ ಅಂತ ಹೇಳ್ತಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆ ಕುಮಾರಣ್ಣವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು. ನನಗೆ ಗೊತ್ತಾಗಬೇಕಾಯ್ತು ನನ್ನ MLA ಸ್ಟೇಟಸ್ಗಳು ಏನೇನು ಅಂತ. ಆಯ್ತಲ್ಲ, ಗೊತ್ತಾಯ್ತು. ಕೇಳಿ, ನೀವು ಮೈಕ್ ಹಿಡೀರಿ, ನಾಳೆ ನೀವು ಮೈಕ್ ಹಿಡೀರಿ, ನಮ್ಮ MLA ಹತ್ರನೇ ಮೈಕ್ ಹಿಡೀರಿ.
ಚಾನ್ಸ್ ನೀವು ಸರ್ಕಾರ ಇದೆ, ಕಾಂಗ್ರೆಸ್ ಇಂಟೆಲಿಜೆನ್ಸ್ ಅವ್ರ ಹತ್ರ ಇದೆ, ಇಡೀ ಮೈಕ್ನ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದು ಆಮಿಷ ಒಡ್ಡಿದ್ರಿ ಹೇಳ್ಬಿಡಿ ಸರ್, ಒಂದು ಲಿಸ್ಟ್ ಕೊಟ್ಬಿಡಿ, ಅನೌನ್ಸೇ ಮಾಡಿಬಿಡಿ, ಸೂಚನಾ ಫಲಕದಲ್ಲಿ ಹಾಕ್ಬಿಡಿ, ನಮ್ಮ MLAಗಳಿಂದನೂ ಮರ್ಯಾದೆ ಹೋಗ್ಲಿ. ಅದಕ್ಕೆ ನಾನು ಹೇಳಿದೆ, ಎಲ್ಲಿವರೆಗೆ ಒಬ್ಬ ಶಾಸಕ ಒಂದು ಚುನಾಯಿತ ಪ್ರತಿನಿಧಿ ಯಾವ ಜನಗಳಿಂದ ಗೆದ್ದಿದ್ದೀನಿ, ಯಾರೋ ಫೋಟೋಗಳನ್ನ ಯಾರೋ ಸಹಕಾರದಿಂದ ಗೆದ್ದಿದ್ದೀನಿ ಅಂತ ಅವ್ನ ತಲೆಗೆ ಬರಲ್ಲ, ಅಲ್ಲಿವರೆಗೂ ಇಂಥ ಕೆಲಸಗಳು ಆಗ್ತಿರುತ್ತೆ. ಸನ್ಮಾನ್ಯ GT ದೇವೇಗೌಡರು ಸೀಸನ್ ಪೊಲಿಟಿಷಿಯನ್, ಬೆಳಿಗ್ಗೆ ಸಂಜೆವರೆಗೆ ಹೇಳ್ಬೇಕನ್ನ ನಾನು ಕೇಳಿಸ್ಕೊಂಡೆ ಅಜಿತ್ ಸರ್. ಆತ್ಮಸಾಕ್ಷಿ ಯಾವ ಆತ್ಮಸಾಕ್ಷಿ? ಇಲ್ಲೇ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರ, ನಿಮ್ಮ ಮಿತ್ರ ಪಕ್ಷ ಆಡಳಿತದಲ್ಲಿದೆ. 9 ಜನ MP ಗಳ ಪೈಕಿ 6 ಜನ MP ಗಳು BJPನ ಸಪೋರ್ಟ್ ಮಾಡೋದಕ್ಕೆ ಶಿವಸೇನೆ ಜೊತೆಗೆ ಹೋಗ್ತಾ ಇದ್ದಾರೆ. ಸಂಜಯ್ ರಾವತ್ ಹೇಳಿದ್ರು, ಒಬ್ಬೊಬ್ಬರಿಗೆ 15 ಕೋಟಿ ರೂಪಾಯಿ ಮನೆಗೆ ಬಂದು ದುಡ್ಡು ತಲುಪೋ ತನಕ ನಿಮ್ಮ ಚಾರ್ಟರ್ಡ್ ಫ್ಲೈಟ್ ಹತ್ತೋದಿಲ್ಲ ಅಂತ ಮನೆಯಲ್ಲೇ ಕೂತ್ಕೊಂಡಿದ್ರು MP ಗಳು. ಎಲ್ರಿಗೂ ದುಡ್ಡು ತಲುಪಿದ ಮೇಲೆ ಫ್ಲೈಟ್ ಹತ್ತೋದು ಅಂತ ನಿಮ್ಮ ಮಿತ್ರ ಪಕ್ಷ ಮಾಡ್ತಾ ಇರೋದು ಅಂತ. ಸರ್ ನೀವು ಕೇಳಿ ಸರ್, ನೀವು ದಯಮಾಡಿ ಕಾಂಗ್ರೆಸ್ನ ಇದನ್ನೇ ನಾನು ಪದೇ ಕಾಂಗ್ರೆಸ್ನಲ್ಲಿ ನೀವು ಫಸ್ಟ್ ಕಾಂಗ್ರೆಸ್ನ ಕೇಳಿ, ಅದು ಬೇಡ ಸರ್. ನನಗೆ ನನ್ನ ಮನೆ ಬೇಕು ಸರ್, ನಮ್ಮನೆ ಬೇಕು. ನೀವು ಕಾಂಗ್ರೆಸ್ ಮೈ ಕಿಡಿರಿ. ನೀವು ದಯಮಾಡಿ ಈಗ ಸಂವಿಧಾನಿಕವಾದಂಥ ಹುದ್ದೆನೇ ಇಲ್ದಿರಂತ ಸುರ್ಜೇವಾಲ ಅವ್ರು ಬಂದು ಒಂದು MLC ಎಕ್ಸ್ಟ್ರಾ ಗೆದ್ದಿದ್ದಕ್ಕೆ ಆ ವಿಶ್ವಾಸ ಇಟ್ಬಿಟ್ಟಿದ್ದಾರೆ. ಸಂವಿಧಾನಿಕ ಹುದ್ದೆ ಬೇಕು, ಪೊಲಿಟಿಕಲ್ ಪ್ರೆಸ್ ಮೀಟ್ ಮಾಡೋದಕ್ಕೆ ಸಂವಿಧಾನಿಕ ಹುದ್ದೆ ಬೇಕು. ನೀವು ತಿಳ್ಕೊಳ್ಳಿ ಸರ್, ನೀವು ತಿಳ್ಕೊಳ್ಳಿ. ನೀವು ಯಾಕೆ ಮಾಡಬಾರ್ದು ಅಂತ ನಿಮ್ಗೆ ಗೊತ್ತಾಗತ್ತೆ, ತಿಳ್ಕೊಂಡೇ ಹೇಳಿ. ಅವರು ನಾವು ಕರ್ನಾಟಕದಲ್ಲಿ ಅಭಿವೃದ್ಧಿ ಕೊಟ್ಟಿದ್ದೀವಿ, ಗ್ಯಾರಂಟಿ ಕೊಟ್ಟಿದ್ದೀವಿ. ಎಷ್ಟು ಓಟ್ ಕ್ರಾಸ್ ಓಟ್ ನಿಮ್ದಾಯ್ತು ಅನ್ನೋದಾದ್ರೂ ಗೊತ್ತಾಯ್ತಾ ನಿಮ್ಗೆ? ಸರ್ ಎಷ್ಟಾದ್ರೂ ಇರ್ಲಿ ಸರ್, ನಾನು ಅದನ್ನ ತಿಳ್ಕೊಳಕ್ಕೆ ಕ್ಯಾಂಡಿಡೇಟ್ ಹಾಕಿದ್ರಿ. ಹೇಳ್ತಿರೋದೇನ್ ಗೊತ್ತಾ ನೋಡಿ, JDS ಇಂದ ಕ್ರಾಸ್ ಓಟ್ ಆಗಿದೆ, BJP ಇಂದ ಕ್ರಾಸ್ ಓಟ್ ಆಗಿದೆ. ಎಷ್ಟಾಗಿದೆ ನಿಮ್ಮಿಂದ? ಇಂಟೆಲಿಜೆನ್ಸ್ ಪ್ರಶಾಂತ್ ಸರ್ ಕಾಂಗ್ರೆಸ್ ಅವ್ರ ಹತ್ರ ಇದೆ. ನೀವು ಒಂದು ಮೈಕ್ ಇಡೀರಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗಾದ್ರೆ ಒಂದು ಮೈಕ್ ಇಡೀರಿ ಸರ್. ಅಶ್ವಿನ್ ಅವರೇ, ಎಲ್ಲಿ ಹೋಗಿ ಮೈಕ್ ಹಿಡಿಬೇಕು, ಯಾರಿಗೆ ಹಿಡಿಬೇಕು, ಏನ್ ಕ್ವಶನ್ ಕೇಳಬೇಕು ಗೊತ್ತು ನನಗೆ. ನಮಗ್ ಗೊತ್ತಿದೆ. 5 ಗೆಲ್ಬೇಕಾಯ್ತು ಕಾಂಗ್ರೆಸ್, 6 ಗೆಲ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಸೋಲು ಗೆಲುವು 4 ಗೆಲ್ಬೇಕಾಗಿತ್ತು, 5 ಗೆದ್ರು. 4 ಫುಲ್ ಕ್ಲಿಯರ್ ಮೆಜಾರಿಟಿ ಇತ್ತು ಅವ್ರಿಗೆ. 5ನೇದ ವಿನಯ್ ಕಾರ್ತಿಕ್ ಅವ್ರನ್ನ ಹಾಕೊಂಡ್ರು, ಗೆದ್ರು. ಸೋಲು ಗೆಲುವು ಇದ್ದೇ ಇರುತ್ತೆ. ನಾನು ನಿಮ್ಗೆ ಆಗ್ಲೇ ಹೇಳಿದ್ದೀನಿ, ಸಿಂಗಲ್ ಡಿಜಿಟ್ ಇಂದ ದೊಡ್ಡಗೌಡರು ಕುಮಾರಣ್ಣ ಪಕ್ಷ ಕಟ್ಟಿದ್ದಾರೆ. ಪ್ರಶಾಂತ್ 2/3 ಮಾತ್ರ ಕಾಂಗ್ರೆಸ್ ಮಾಡ್ತೀನಿ ಅಂತ. ಪ್ರಶಾಂತ್, ನಡೀತಾ ಇರೋ ಅಷ್ಟು ಬೆಳವಣಿಗೆ ನೋಡಿದ್ರೆ ದೇಶದಲ್ಲಿ ಇನ್ ಮುಂದೆ ಪಾಲಿಟಿಕ್ಸ್ ಹಿಂಗಿರುತ್ತಪ್ಪ. ಎಷ್ಟು ವರ್ಷ ಇರುತ್ತೋ ಇನ್ ಮುಂದೆ ಹಿಂಗೆ ನಡ್ಕೊಂಡು ಹೋಗೋದು. ರಾಜಕಾರಣದ ಎಲ್ಲೆಲ್ಲಿ ಯಾರ್ಯಾರು ಬಲಶಾಲಿಗಳಾಗಿರ್ತಾರೋ ಅವ್ರು ಇದನ್ನ ಮಾಡ್ಕೊಂಡು ಆಮೇಲೆ ಈ ರಾಜಕಾರಣದಲ್ಲಿ ನೈತಿಕತೆ ಇದೆಲ್ಲ ಒಂದು ಕಾಲದಲ್ಲಿ ಇತ್ತು. ಸಾರ್ವಜನಿಕ ಜೀವನದಲ್ಲಿ ಒಂದು ನೈತಿಕತೆ ಅಂತ ಇತ್ತು. ಈಗ ನೈತಿಕತೆ ಮಾಯವಾಗ್ತಾ ಇದ್ದಂತೆ ಯಾರು ಬಲಶಾಲಿ ಇದ್ದಾರೆ. ಮತ್ತು ನನ್ನ ಅನಿಸಿಕೆ ಹೇಳ್ತೀನಿ ನಾನು, ಎಲ್ಲೆಲ್ಲಿ ಯಾವ್ಯಾವ ಪಕ್ಷ ಅಂಗಡಿ ತೆಗಿತಿದೆ ಅಲ್ಲಿ ಗ್ರಾಹಕರು ಬರ್ತಾ ಇದ್ದಾರೆ. ಈಗ ಪಶ್ಚಿಮ ಬಂಗಾಳದಲ್ಲಿ, ಮಹಾರಾಷ್ಟ್ರದಲ್ಲಿ, ನಾಳೆ ಉತ್ತರ ಪ್ರದೇಶದಲ್ಲಿ, ಜಾರ್ಖಂಡ್ನಲ್ಲಿ ಮೊನ್ನೆ ಪರಿಮಲ್ ನಾಥ್ವಾನಿ ಗೆದ್ದರು. ಹಾಗೆ ಗೆದ್ದುಬಿಟ್ರ? ಇಲ್ಲ, ಭಾಳ ಸೈದ್ಧಾಂತಿಕ ಬದ್ಧತೆಯ ಕಾರಣದಿಂದ ಕಾಂಗ್ರೆಸ್ನ MLAಗಳು, JMM MLAಗಳು ಕ್ರಾಸ್ ವೋಟ್ ಮಾಡಿದ್ರ? ಅಥವಾ ಈಗ ಕರ್ನಾಟಕದಲ್ಲಿ ಇಲ್ಲ, ನಮಗೆ ಭಾಳ ಒಂದು ಐಡಿಯಾಲಜಿಕಲಿ ನಾವು ಭಾಳ ಇದೇ ಆಗ್ಬಿಟ್ಟಿದ್ದೀವಿ, ಕಮಿಟ್ಮೆಂಟ್ ಇದೆ, ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ಕರೆಕ್ಟ್ ಇದೆ ಅಂತ ಬಂದು ಹಾಕಿದ್ರು ಅವರು. ರಾಜಕಾರಣಿಗಳಲ್ಲಿ ಆ ನಿಷ್ಠೆ, ಆ ಒಂದು ಸೈದ್ಧಾಂತಿಕ ಬದ್ಧತೆ ಅದೆಲ್ಲವೂ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ದೇಶದ ರಾಜಕಾರಣದಲ್ಲೂ ನೋಡ್ತಾ ಇದ್ದೀವಿ, ಕರ್ನಾಟಕದ ರಾಜಕಾರಣದಲ್ಲೂ ನೋಡ್ತಾ ಇದ್ದೀವಿ. ಮತ್ತು ಯಾವ ಪಕ್ಷವೂ ಕೂಡ ಇದಕ್ಕೆ ಹೊರತಲ್ಲ. ಕಾಂಗ್ರೆಸ್ ಇವತ್ತು ಇಲ್ಲಿ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ, DK ಶಿವಕುಮಾರ್ ಭಾಳ ಗಟ್ಟಿ, ನಾನು ನಾಯಕ ಅಂತಕ್ಕಂಥದ್ದನ್ನು ತೋರಿಸೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಕ್ರಾಸ್ ವೋಟ್ ಮಾಡಿಸಿದ್ದಾರೆ. ಸರಿ, ಒಂದು ಕ್ರೈಸಿಸ್ ಪ್ರಿಸಿಪಿಯೇಟ್ ಆಗಲಿ ವಿರೋಧ ಪಕ್ಷಗಳಲ್ಲಿ, ಕಾಂಗ್ರೆಸ್ ಹೈಕಮಾಂಡ್ನಲ್ಲೂ ಇಡೀ ದೇಶದಲ್ಲೂ ಕೂಡ DK ಶಿವಕುಮಾರ್ ಏನು ಅಂತ ಗೊತ್ತಾಗಲಿ, ಸ್ಟ್ರಾಂಗ್ ಹೇ ಅನ್ನೋದು ಗೊತ್ತಾಗಲಿ ಅನ್ನುವ ಕಾರಣಕ್ಕೋಸ್ಕರ ಇದನ್ನು ಮಾಡಿಸಿದ್ದಾರೆ. ಅಲ್ಲಿ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ರಾಜಕಾರಣದಲ್ಲಿ ಅಮಿತ್ ಶಾ ಮತ್ತು ಭಾರತೀಯ ಜನತಾ ಪಾರ್ಟಿ ನಾವು ಏನೇ ಆಗಲಿ 2/3 ತೆಗೆದುಕೊಳ್ಬೇಕು, ಇಲ್ಲ ನಾವು ಡಿಲಿಮಿಟೇಷನ್ ಬಿಲ್ ತರಬೇಕು ಅನ್ನುವ ಕಾರಣಕ್ಕೋಸ್ಕರ ಇಷ್ಟು ಜನರನ್ನು ಪಾರ್ಟಿಗೆ ಸೆಳ್ಕೊಳ್ತಾ ಇದ್ದಾರೆ. ನನಗನ್ಸುತ್ತೆ ಎಲ್ಲ ಪಕ್ಷಗಳು ಒಂದು ರೀತಿಯ ಇದೇ ಹಣೆ ಬಾರ ಅಂತಿದ್ದಾಗ ನೀವು ರಾಜಕಾರಣದಿಂದ ಏನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.